144 ವರ್ಷಗಳ ನಂತರ ಪ್ರಯಾಗರಾಜಲ್ಲಿ ನಡೆಯಕ್ಕಂಥ ಮಹಾಕುಂಭದಲ್ಲಿ ಭಾಗಿಯಾಗುವಂಥ ಅವಕಾಶ ನಮ್ದಾಗೈತಿ, ಅದೃಷ್ಟ ನಮ್ದಾಗೈತಿ. ಹಾಗಾಗಿ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಾರ್ ಮಾಡಿಕೊಂಡು ಕುಂಭ ನಡೆಯುವಂಥ ಜಾಗಕ್ಕೆ ನಾವು ಹೊಂಟಿದ್ದೀವಿ. ನೂರ 44 ವರ್ಷಗಳ ನಂತರ ಪ್ರಯಾಗರಾಜಲ್ಲಿ ನಡೆಯಕ್ಕಂಥ ಮಹಾಕುಂಭದಲ್ಲಿ ಭಾಗಿಯಾಗುವಂಥ ಅವಕಾಶ ನಮ್ದಾಗೈತಿ, ಅದೃಷ್ಟ ನಮ್ದಾಗೈತಿ. ಹಾಗಾಗಿ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಾರ್ ಮಾಡಿಕೊಂಡು ಕುಂಭ ನಡೆಯುವಂಥ ಜಾಗಕ್ಕೆ ನಾವು ಹೊಂಟಿದ್ದೀವಿ. ಬರ್ರಿ, ಅಲ್ಲಿ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಏನಿಲ್ಲ, ಯಾವ ರೂಟಲ್ಲಿ ಹೋಗ್ತೀವಿ, ಇದನ್ನೆಲ್ಲ ವಿಡಿಯೋ ಮಾಡಾಕ್ತೀವಿ. ಯಾಕಪ್ಪ ಅಂತ ಈ ವಿಡಿಯೋ ಯಾವುದೇ ಕಮೆಂಟ್ಗಾತಿ ಅಥವಾ ಶೇರ್ಗಾರಿಲ್ಲ, ಇದು ನಮ್ಮ ನೆನಪಿಗೋಸ್ಕರ ನಾವು ಮಾಡಾಕತ್ತೀವಿ. ಬರ್ರಿ, ಇಲ್ಲೊಂದು ಏನು ನಡೀತಿಲ್ಲ ಪ್ರತಿಯೊಂದು ಹಾಕ್ತೀವಿ. ಇದ್ರ ಈಗ ನಾವು ಬೆಳಗ್ಗೆನೇ 9 ಗಂಟೆಗೆ ನಾವು ಮೂರು ಬಿಟ್ಟಿದ್ದೆ. ನಾವೀಗ ಯಾರೇ ಬಂದಪ್ಪ ಅಂದ್ರೆ ಸತೀಶ್ ಅಣ್ಣ ಅಂತೇಳಿ ನವಲಗುಂದವರು, ಇವರ ಅಗಲಿಗೆ 300 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಾರ. ಇವರು ಸುನಿಲ್ ಅಣ್ಣ ಅಂತೇಳಿ ಗಾಡಿ ಓನರ್, ನಮ್ಮ ಫ್ರೆಂಡ್, ಅವರು ಅಮ್ಮರ, ನಮ್ಮೆಲ್ಲರ ಅವರ ಅವರಿಗೆ ನಾವು ಅಷ್ಟರು ಕೂಡಿ ಮಹಾಕುಂಭಮೇಳಕ್ಕೆ ಹೊಂಟಿದ್ದೀವಿ. ಈಗ ಹೋಗ್ಬೇಕು. ಕ್ಯಾಮ್ರಾಮನ್ ಹಿರಣ್ಣ ಹರಟ್ಟಿ ಅವರು, ಇವರು ಹಿರಣ್ಣ ಹರಟ್ಟಿ ಅಂತ ನಮ್ಮ ಕ್ಯಾಮ್ರಾಮನ್. ನಮ್ಮ ಇಡೀ ಕುಂಭಮೇಳದಲ್ಲಿ ನಡೆಯುವಂತ ಘಟನೆಗಳನ್ನ ರೆಕಾರ್ಡ್ ಮಾಡುವಂತ ವ್ಯಕ್ತಿ ಇವರಾಗಿದ್ರ. ನೋಡ್ರಿ, ಇದೇ ನಮ್ದು ಮಹಾಕುಂಭಕ್ಕೆ ಹೋಗುವಂತ ಐರಾವತ ರಥ ಎಲ್ಲ. महादेव नमः, जय जय श्री राम, महादेव. ಜಾರಗಂಡೆ ಐತಿ, ಮಹಾರಾಷ್ಟ್ರಗದವಿ. ಚಹಾ ಕುಡಿಬೇಕು ಮಾಡೀವಿ. ಚಹಾ ಕುಡಿದು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಎಲ್ಲಿ ನೈಟಿನ ಊಟಕ್ಕೆ ತರ್ಬೋದು, ಎಲ್ಲಿ ತರಬೇಕು ನೋಡೋಣ. ಬರ್ರಿ, ಚಹಾ ಕುಡಿ ನಟ. ಗಾಡಿ ಹೈವೇ ಜಬಲ್ಪುರ್ ನಾಗ್ಪುರ ಜಬಲ್ಪುರ ಇಲ್ಲೊಂದು ಎಕ್ಸ್ಪ್ರೆಸ್ ಬರುತ್ತಲ್ಲ, ಮುಂಬೈ ಅದಕ್ಕೆ
ಬಜಿ ಬರ್ಲಿ ಬಜಿ ತಿಂಗಳ ಚಾ ಕುಡ್ತೀವಿ ಅಂತ ಹೇಳಿ ಅವಾಗ भाई पहले भजी खाता है बाद में चाय ರೆಡಿ ಕ್ಯಾ हमने बोला था इनको ನಾನು ಏನು ಹೇಳಿದ್ದಿಲ್ಲ नहीं वो उसको पता नहीं ये बोला था अभी हम भजी खाना चाहिए बजे खाते ठीक है नहीं वो ठंडा हो जाएगा ना अभी ले रहा ಜುಲೆಟಲ್ಲಿ ಬಜಿ ತಿಂದು ಚಹಾ ಕುಡ್ದು ಇಲ್ಲಿಂದ ಡೈರೆಕ್ಟಿಗೆ ನಾಗ್ಪುರದಿಂದ ಪ್ರಯಾಗರಾಜ್ 5 ಕಿಲೋಮೀಟರ್ ಈ ಜುಲೆ ಟೋಲ್ ಗೇಟಿಂದ ಡೈರೆಕ್ಟ್ ನಾನ್ ಸ್ಟಾಪಿಂದ ಎಲ್ಲಿಂದ ಹೈವೇಗೆ ಹೋಗ್ಬೇಕಲ್ಲ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಹೈವೇ ಅಲ್ಲಿಗೆ ಹೋಗ್ಬೇಕಂತ ಅಲ್ಲಿಂದ ಡೈರೆಕ್ಟ್ ನಾಗ್ಪುರ ಅದು ಬೇಡ ಅವ್ರದ್ದು ಬೇಡ ನಾವು ಬೇಡ ಎಕ್ಸ್ಪ್ರೆಸ್ ವೇಗ್ ಪ್ರಿಪರೇಷನ್ ಮಾಡೋದು ಎಕ್ಸ್ಪ್ರೆಸ್ ವೇಗ್ ರೆಡಿ ಆಗುತ್ತೆ ದುಲೆ ಬಂದಿಲ್ಲ ನಾನು ಮಹಾರಾಷ್ಟ್ರದಲ್ಲಿ ಬಂದಿಲ್ಲ ನನಗೆ ಮಹಾರಾಷ್ಟ್ರದ ಒಂದು ಮಹಾರಾಷ್ಟ್ರ ದಾಟಿ ದುಲೆ ಏನಪ್ಪ ಅದ ಎಂತಿರ್ತೀನಿ ದುಲೆ ಟೋಲ್ ದುಲೆ ಟೋಲ್ಗೆ ಬಂದೇವ ನನಗೆ ಮಹಾರಾಷ್ಟ್ರ ದಾಟಿ ದುಲೆ ಟೋಲ್ ಬಂದಿವಿ ಇಲ್ಲಿ ಬಂದು ಸ್ವಲ್ಪ ಚಹಾ ಕುಡಿ ಹಾಕಿದ್ವಿ ಚಹಾ ಕುಡ್ದು ಬಜಿ ತಿಂದು ಈಗ ನೆಕ್ಸ್ಟ್ ನಾವು ನಾಗ್ಪುರ್ಗೆ ಹೋಗ್ಬೇಕು ಪಾಪ ನಾವು ಅಲ್ಲಿ ಹೋಗೋದು ಕುಂಬಳಕ್ಕೆ ಹೋಗಿ ಅಂತ ಕೇಳಿದವ ಪಾಪ ಎಕ್ಸ್ಟ್ರಾ ಚಾ ಕುಡಿ ಅನ್ನ ನಾವು ಕುಡಿಲ್ಲ ಜಸ್ಟ್ ಒಂದೇ ಚಾ ಕುಡಿ ಬಂದೇವೆ ಈಗ ಅದಲ್ಲದೆ ಮತ್ತೀಗ ನಮ್ಗೆ ಈಗಾಗಲೇ ಕುಂಬಳಕ್ಕೆ ಆಮೇಲೆ ಅಯೋಧ್ಯಕ್ಕೆ ಹೋಗಿ ಬಂದ ನಂತರ ನಮ್ಮ ಕಡೆ ಕರ್ನಾಟಕದವ್ರು ಸಿಕ್ಕಿದ್ರು ಗದಗದವರು ಅವರು ಮಾತಾಡ್ಸಿದಾಗ ಅವ್ರು ಏನು ಹೇಳಿದ್ರು ಅಲ್ಲೆಲ್ಲ ಯಾವತ್ತು ಸರಿ ಐತಿ ಆಮೇಲೆಲ್ಲ ಇರೋಕ್ಕೆ ವ್ಯವಸ್ಥೆ ಐತಿ ಪೊಲೀಸರು ಹೆಲ್ಪ್ ಮಾಡ್ತಾರೆ ಅಲ್ಲೇ ಕಡಿಮೆ ರೊಕ್ಕದಾಗ ನಮ್ಗೆ ಉಳ್ಕೊಳಕ್ಕೆ ಜಾಗ ಬೆಡ್ಡು ಎಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ಸಜೆಷನ್ ಕೊಟ್ಟರು ಇಲ್ಲಿದ್ದ ಧೂಲೆಯಿಂದ ನಾವು ಹೈವೇಗೆ ಹೋಗ್ತೇವಲ್ಲ ಸಿಕ್ಕವ್ರು ಏನು ಸಜೆಷನ್ ಕೊಟ್ಟರು ನಮ್ಮ ಕರ್ನಾಟಕದಂಥ ಗದಿನೂ ಸಿಕ್ಕಿದ್ರು ಇಲ್ಲಿ ಅವ್ರು ಸಿಕ್ಕ ಏನು ಸಜೆಷನ್ ಕೊಟ್ಟರಪ್ಪ ಅಂತಂದ್ರೆ ಈ ದುಲೆ ಟೋಲ್ ನಾಕದಿಂದ ನೆಕ್ಸ್ಟ್ ಮುಂದೆ ಹೈವೇ ಸಿಗುತ್ತೆ ನ್ಯಾಷನಲ್ ಹೈವೇ ಆ ಹೈವೇದಾಗ ಹೋದ ತಕ್ಷಣ ಎಲ್ಲೂ ಸ್ಟಾಪ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾಗಪುರ ಬರ್ತನ ಯಾಕಂದ್ರೆ ದೊಡ್ಡ ದೊಡ್ಡ ಗಾಡಿಗಳು ಅಂದ್ರೆ ಲಾರಿಗಳು ಅಡ್ಡಾಡ್ತಾವೆ ಸ್ಪೀಡ್ ಇರ್ತಾವೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ ಹಂಗಾಗಿ ಎಲ್ಲೂ ತರಬೇಕು ಹೋಗ್ಬೇಡ್ರಿ ಮತ್ತು ಓವರ್ಟೇಕು ಮಾಡೋಕೆ ಹೋಗ್ಬೇಡ್ರಿ ನಾಗ್ಪುರ ತನ ಗಾಡಿನ ಎಲ್ಲೂ ಸ್ಟಾಪ್ ಮಾಡಿಬಿಡುತ್ತೆ ಹೇಳಿದ್ರೆ ಹಂಗೆ ಯಾರು ಬರೋದ್ರು ನೆಕ್ಸ್ಟ್ ಟೈಮ್ ಬರೋದ್ರು ಸ್ಪೀಡ್ ಹೋಗ್ಬೇಡ್ರಿ ಓವರ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಮ್ಮ ಏಯ್ ಇದು ಮಾತಾಡೋಣ ರೂಳ ರೂಳ ಯಾಕೆ ಮಾತಾಡ್ತಿ